ಬಿಜೆಪಿಯಲ್ಲೂ ಕೂಡ ಕತೆ ಬೇರೆ ಏನಿಲ್ಲ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಾನು ಸಿದ್ಧ ಅಂತ ಅಧ್ಯಕ್ಷ ಕುರ್ಚಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಟವಲ್ ಹಾಕ್ತಿದ್ದಾರೆ. ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅಂತಿದ್ದಾರೆ ಶಾಸಕ ಯತ್ನಾಳ್. ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಅಂತಿಮವಾದರೆ ಸ್ಪರ್ಧಿಸ್ತೀನಿ. ಕೋರ್ ಕಮಿಟಿಯಲ್ಲಿ ಸೂಕ್ತ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಮಾಡ್ತೀವಿ. ಕೋರ್ ಕಮಿಟಿ ನಿರ್ಣಯ ಮಾಡಿದವರು ಸ್ಪರ್ಧೆ ಮಾಡ್ತಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾವು ನಿರ್ಣಯ ಮಾಡಿಬಿಟ್ಟೆವು. ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತದ್ದು ತೋರಿಸ್ಕೊಡ್ತೀವಿ. ಯಾಕಂದ್ರೆ ಅವ್ರ ಹಿಂದೆ 600 ML ಇದ್ದಾಗ ನಾವು ನಿಂದ್ರೋರೆ. ಯಾಕೆ ಕೋರ್ ಕಮಿಟಿ ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ರಾಜ್ಯ ಬಿಜೆಪಿ ಉಸ್ತುವಾರಿ ಸಭೆಗೆ ಯತ್ನಾಳ್ ಗೈರು ವಿಚಾರ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಈ ಬಗ್ಗೆನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸಭೆಗೆ ಹೋಗಿಲ್ಲ, ಅಲ್ಲಿ 600 ಶಾಸಕರ ಬೆಂಬಲ ಇದೆ, ಅಲ್ಲಿ ನಮಗೇನು ಕೆಲಸ ಅಂತ ವ್ಯಂಗ್ಯವಾಡಿದ್ರು ಯತ್ನಾಳ್. ಯತ್ನಾಳ್ ಜಾರಕಿಹೊಳಿ ಹಿಂದೆ ಯಾರಿದ್ದಾರೆ ಎನ್ನುವಂಥ ಮಾತನಾಡಿದ್ದಾರೆ. ನಾನು ಹೋಗಿಲ್ರಪ್ಪ, ಅಲ್ಲೆಲ್ಲ 600 ಶಾಸಕರು ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ? 600 ಏನೋ ಒಬ್ಬ ಹೇಳಲ್ಲ 60 ಶಾಸಕರ ಬೆಂಬಲ ಐತಂತ ಹೋಗೋದು ಹೋಯ್ತು, ಮತ್ತೆ ಅದು ಕಿಸಿಲಕ್ಕಲ್ಲಿ ಹೋಗೋದು. ಹಾಂ, ನಮ್ದೇನು ಕೆಲಸ ಐತಿ? ನಾ 60 ಅನ್ನೋದಿಲ್ಲ, 600 ಶಾಸಕರು ಅವ್ರಿಗೆ ಬೆಂಬಲ ಐತಿ, 1500 MP ಬೆಂಬಲ ಐತಿ, 1000 MLC ಬೆಂಬಲ ಐತಿ, ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ. ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗ ಅದಾನ, ಅದಕ್ಕೆ ಹೋಗಿಲ್ಲ. ನಿರೀಕ್ಷಿತ ಇಲ್ಲೇ ಇಲ್ಲರಿ. ನಿರೀಕ್ಷಿತ ಹೆಂಗಿರ್ತೈತಿ? ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ ಡಿ ಕೆ ಶಿವಕುಮಾರ್ ಮನ್ಯಾಗಿದ್ರಿ ಹೆಂಗೆ BJP ಉದ್ಧಾರ ಆಗ್ತೈತೆ ರೀ? ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯ ಅಂತ ನಡೀದಿಲ್ಲ. ನಾನು ಹೋಗಿ